ಹಾಯ್ ಎವ್ರಿವನ್, ಯು ಕ್ಯಾನ್ ಸಿ ಎಲ್ಲರೂ ನೋಡ್ಬೋದು. ಇವಾಗ ನಿಮಗೆ ಏರ್ ಕೂಲರನ್ನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಆರ್ಮಿ ಸೆನ್ಸರ್ ಏರ್ ಕೂಲರ್. ಸೊ ಎನರ್ಜಿ ಸೇವಿಂಗ್ ಸ್ಮಾರ್ಟ್ ಕೂಲರ್ ಇದು. ಸೊ ಈ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೆ ಶೇರ್ ಮಾಡಿ. ಸೊ ನೋಡೋಣ ಈಗ ಅನ್ಬಾಕ್ಸಿಂಗ್ ಮಾಡಿ. ಸೊ ನಾವು ಇದನ್ನು ಆಫ್ಲೈನ್ ಮೋಡಲ್ ತೊಗೊಂಡಿದ್ದೀವಿ, ಶಾಪಿಗೆ ಹೋಗಿ ಪರ್ಚೇಸ್ ಮಾಡಿದ್ದೀವಿ. ಸೊ ಈಗ ನೋಡೋಣ ಹೇಗಿದೆ. ಸೊ ಇಲ್ಲಿ ನೋಡ್ಬೋದು, ಈಗ ಕಲರ್ ಕೂಡ ತುಂಬ ಚೆನ್ನಾಗಿದೆ, ಆರೆಂಜ್ ವೈಟ್ ಕಲರ್. ಇವಾಗ ನೋಡ್ಬೋದು ಅನ್ಬಾಕ್ಸಿಂಗ್ ಮಾಡಿದ್ದೀವಿ ಏರ್ ಕೂಲರ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ನಿಮಗೆ ಹೇಳ್ಕೊಡ್ತೀನಿ. ದಿಸ್ ಈಸ್ ಆರ್ಮಿ ಸೆನ್ಸರ್ ಮೇಕ್ ಇನ್ ಇಂಡಿಯಾ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದನ್ನು ತೆಗಿ. ಇದು ಪ್ಲಗ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇವಾಗ ಕವರ್ ತೆಗೆದಿದ್ದೀವಿ, ನೋಡ್ಬೋದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಇಲ್ಲಿ ಆಪ್ರೇಟಿಂಗ್ ಬಟನ್ಸ್ ಇದೆ. ಸೊ ಇದು ಸ್ವಿಂಗ್ಗೋಸ್ಕರ ಯೂಸ್ ಮಾಡಬೇಕಿದು ಈ ಬಟನನ್ನು. ಸೊ ಆಫ್ ಆನ್, ಸ್ವಿಂಗ್ ಆಫ್. ಸೊ ಇಲ್ಲಿ ಈ ಬಟನನ್ನು ಆಪ್ರೇಟ್ ಮಾಡೋದು ನೋಡ್ಬೋದು ನೀವು. ಇಲ್ಲಿ ಏರ್ ಕಂಡೀಷ್ನರ್ ಮೋಡ್, ಸ್ಪೀಡ್ ಬೇಕಾ, ಲೋ ಬೇಕಾ, ಹೈ ಬೇಕಾ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಪಂಪ್ ಆಫ್, ವಾಟ್ರ್ ಆನ್. ನೀವು ವಾಟ್ರ್ ಹಾಕಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಆನ್ ಬಟನನ್ನು ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಸ್ವಿಂಗ್ ಇದೆ. ಸೊ ಈ ಬಟನನ್ನು ಸ್ವಿಂಗ್ಗೋಸ್ಕರ ಯೂಸ್ ಮಾಡಬೇಕು. ಸೊ ಈ ಬಟನನ್ನು ಹೈ, ಸ್ಪೀಡ್, ಲೋ. ಓಕೆ, ಇದು ನೀರು ಹಾಕಿದಾಗ ಮಾತ್ರ ಯೂಸ್ ಮಾಡಬೇಕು, ಆನ್ ಆಫ್. ಸೊ ಇಲ್ಲಿ ನೀರು ಹಾಕೋದನ್ನು ಕೊಟ್ಟಿದ್ದಾರೆ, ಹಿಂದ್ಗಡೆ ಇದೆ, ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಹಿಂದ್ಗಡೆ ನೀವು ಪೈಪ್ ಅಥವಾ ಜಗ್ಗನ್ನು ಯೂಸ್ ಮಾಡಿ ನೀರು ಹಾಕಬೇಕು. ಸೊ ಇನ್ನೊಂದು, ನೀವು ನೀರು ಕೂಡ ಹಾಕ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಕೆಪ್ಯಾಸಿಟಿ. ಸೊ ಒಂದು ಕೊಡಾದಷ್ಟು ನೀರು ಹಿಡಿಯುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ಐಸ್ ಕ್ಯೂಬ್ ಹಾಕ್ಬೋದು. ಇಲ್ಲಿ ನಿಮಗೆ ಏರ್ ಕಂಡೀಷ್ನರ್, ಎ ಸಿ ಥರ ಏರ್ ಬರುತ್ತೆ, ಗಾಳಿ ನಿಮಗೆ ಎ ಸಿ ಥರ ಫೀಲ್ ಆಗುತ್ತೆ. ಸೊ ಇಲ್ಲಿ ಐಸ್ ಕ್ಯೂಬ್ ಹಾಕ್ಬೋದು. ಸೊ ನಿಮಗೆ ಇಲ್ಲಿ ಆಪ್ರೇಟ್ ಮಾಡಿ ತೋರಿಸ್ತೀನಿ. ಇದು ಪ್ಲಗ್ ಹಚ್ಚು. ಸೊ ಇವಾಗ ನೀರು ಹಾಕಿಲ್ಲ, ಜಸ್ಟ್ ಆನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇದು ಸ್ವಿಂಗ್ ಆನ್ ಇದೆ. ಸೊ ಈಗ ಆನ್, ಇಲ್ಲಿ ಆನ್ ಮಾಡ್ತೀನಿ ಈಗ. ಸೊ ಜಸ್ಟ್ ನಿಮಗೆ ಫ್ಯಾನ್ ಥರನೂ ಕೂಡ ಯೂಸ್ ಮಾಡ್ಬೋದು ನೀವು ಇದನ್ನು. ಸೊ ಇಲ್ಲಿ ಈಗ ಲೋ ಇದೆ, ಈಗ ಮೀಡಿಯಮ್ ಇದೆ. ಸೊ ಇದು ಹೈ. ಸೊ ಇಲ್ಲಿ ಸ್ವಿಂಗ್ ಕೂಡ ನೋಡ್ಬೋದು, ಸ್ವಿಂಗ್ ಆಗ್ತಾ ಇದೆ. ನಿಮಗೆ ಇಲ್ಲಿ 10x12 ರೂಮ್ ಇದೆ. ಸೊ ಈ 10x12 ರೂಮಲ್ಲಿ ನಿಮಗೆ ಆರಾಮಾಗಿ ನೀವು ಈ ಎ ಸಿಯನ್ನು ಯೂಸ್ ಮಾಡ್ಬೋದು.
ಸೊ ಗಾಳಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ನೀರು ಮತ್ತು ಐಸ್ ಕ್ಯೂಬ್ ಹಾಕಿನೂ ಕೂಡ ತೋರಿಸ್ತೀನಿ. ಸೊ ಜಸ್ಟ್ ನಿಮಗೆ ಇದು ಕೂಲರ್ ಹೇಗೆ ವರ್ಕ್ ಆಗುತ್ತೆ ಈಗ ತೋರಿಸಿದ್ದೀನಿ. ಓಕೆ, ನಿಮಗೆ ಈ ಕೂಲರ್ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನೀರು ಮತ್ತು ಐಸ್ ಕ್ಯೂಬ್ ಹಾಕಿದ ನಂತರ ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ. ಸೊ ಇವಾಗ ನೋಡಿ ಇಲ್ಲಿ ನೀರು ಹಾಕ್ತಾ ಇದ್ದೀವಿ. ಸೊ ನೀರು ಹಾಕಿದ್ಮೇಲೆ ಆನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇಲ್ಲಿ ನೀವು ಪೈಪ್ ಕೂಡ ಯೂಸ್ ಮಾಡಿ ನೀರು ಹಾಕ್ಬೋದು ಈಸಿಯಾಗಿ. ಸೊ ಇದು ಫಸ್ಟ್ ಡೇ ಇದೆ, ಸೊ ನಾವು ಇವಾಗ ಜಸ್ಟ್ ನೀರು ಹಾಕಿ ಆಪ್ರೇಟ್ ಮಾಡಿ ತೋರಿಸ್ತೀವಿ. ಸೊ ಇವಾಗ ಆಲ್ಮೋಸ್ಟ್ ಇದು ಫಿಲ್ ಆಗಿದೆ. ಸೊ ಈಗ ನೀರು ಆಲ್ರೆಡಿ ತುಂಬಿದ್ದೀವಿ. ಈಗ ನೆಕ್ಸ್ಟ್ ಆನ್ ಮಾಡಿ ನೋಡೋಣ. ಸೊ ಸ್ವಲ್ಪ ಹೆವಿ ಆಗಿದೆ. ಈಗ ಆನ್ ಮಾಡು. ಸೊ ಈಗ ಆನ್ ಮಾಡಬೇಕಲ್ಲ. ಸೊ ನೀರು ಇದು ಏನು ಪಂಪ್ ಆಫ್ ಇದೆ ಈಗ. ಸೊ ನೀರು ಹಾಕಿದ್ದೀವಲ್ಲ, ಇದನ್ನು ಆನ್ ಮಾಡ್ತೀನಿ ಈಗ. ಸೊ ಇಲ್ಲಿ ನೀರು ಆನ್ ಆಗಿದೆ. ಸೊ ಇವಾಗ ಈಗ ಏರ್ ಲೋ ಇದೆ ಇನ್ನು, ಆದರೆ ಲೋ ಇದ್ದರೂ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಹಾಗೆ ಇದು ಸ್ವಿಂಗ್ ಕೂಡ ಆನ್ ಮಾಡ್ತೀನಿ. ಸೊ ನೋಡ್ಬೋದು ಲೋ ಇದ್ದರೂ ಕೂಡ ಗಾಳಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇನ್ನು ಮೀಡಿಯಮ್ ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮೀಡಿಯಮ್ ಇಟ್ಟಿದ್ದೀನಿ, ನೋಡೋಣ. ಸೊ ಹೈ ಇಟ್ಟು ನೋಡೋಣ. ಸೊ ಗಾಳಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನು ನೀವು ನೀರು ಕೂಲ್ ಇದ್ದಿದ್ದು ಯೂಸ್ ಮಾಡಿದ್ರೆ ಮತ್ತು ಐಸ್ ಕ್ಯೂಬ್ ಹಾಕಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನೀವು ಇದು ನೀರು ಪಂಪ್ ಆನ್ ಇದೆಯಲ್ಲ, ಇದನ್ನು ಆಫ್ ಮಾಡ್ಬೋದು. ಓಕೆ, ಇಲ್ಲ ಆಫ್ ಇದೆ. ಸೊ ಈಗ ಇದನ್ನು ಆಫ್ ಮಾಡ್ತೀನಿ. ಫ್ಯಾನ್ ಕೂಡ ಆಫ್ ಆಗಿದೆ, ಸ್ವಿಂಗ್ ಕೂಡ. ಸೊ ಈ ಥರ ನೀವು ಈ ಕೂಲರನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಆರ್ಮಿ ಸೆನ್ಸರ್. ಸೊ ಇದನ್ನು ನಾವು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ಸರ್ಚ್ ಮಾಡಿದ್ವಿ, ಆದರೆ ನಮಗೆ ಒಳ್ಳೆಯ ಕ್ವಾಲಿಟಿ ಬೇಕಾಗಿತ್ತು. ಸೊ ಇದನ್ನು ಪರ್ಚೇಸ್ ಮಾಡಿದ್ವಿ.